ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಹೆನ್ರಿ ವ್ಯಾಟ್ಸ್ವರ್ತ್ ಲಾಂಗ್ ಫೆಲೋರವರ ದ ಆ್ಯರೋ ಆ್ಯಂಡ್ ದ ಸಾಂಗ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ದ ಆ್ಯರೋ ಆ್ಯಂಡ್ ದ ಸಾಂಗ್ ಈ ಒಂದು ಪದ್ಯದ ಮೇಯ್ನ್ ಥೀಮನ್ನು ನೋಡಿದಾಗ ದ ಆ್ಯರೋ ಬಾಣ ಒಂದು ಬಿಲ್ಲಿನಿಂದ ಬಿಟ್ಟ ನಂತರ ಅದು ಯಾವ ಗಮ್ಯಕ್ಕೆ ಸೇರುತ್ತೋ ಗೊತ್ತಿಲ್ಲ. ಹಾಗೆ ನಮ್ಮ ಒಂದು ಫಿಸಿಕಲ್ ಆ್ಯಕ್ಷನ್ಸ್, ನಮ್ಮ ವರ್ಡ್ಸ್ ಅಂತಕ್ಕಂಥದ್ದು ನಾವು ಮಾತಾಡ್ತೇವೆ, ಅದು ಯಾವ ರೀತಿಯ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಒಂದು ಹಾಡು ಸಹ ಒಬ್ಬರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಮೂಡಿಸುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಥೀಮ್ನಲ್ಲಿ ಹೆನ್ರಿ ವ್ಯಾಟ್ಸ್ವರ್ತ್ ಲಾಂಗ್ ಫೆಲೋರವರು ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಅವರು ಆ ಸಾಲುಗಳಲ್ಲಿ ಯಾವ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಐ ಶೂಟ್ ಆನ್ ಆ್ಯರೋ ಇನ್ ಟು ದ ಏರ್, ಇಟ್ ಫೆಲ್ ಟು ಅರ್ತ್, ಐ ನ್ಯೂ ನಾಟ್ ವೇರ್, ಫಾರ್ ಸೋ ಸ್ವಿಫ್ಟ್ಲಿ ಇಟ್ ಫ್ಲ್ಯೂ, ದ ಸೈಟ್ ಕುಡ್ ನಾಟ್ ಫಾಲೋ ಇಟ್ ಇನ್ ಇಟ್ಸ್ ಫ್ಲೈಟ್. ನೋಡಿ, ಇಲ್ಲಿ ಹೆನ್ರಿ ವ್ಯಾಟ್ಸ್ವರ್ತ್ ಲಾಂಗ್ ಫೆಲೋರವರು ಹೇಳ್ತಾ ಇರ್ತಕ್ಕಂಥದ್ದು ಈ ಮೊದಲ ಸ್ಟ್ಯಾನ್ಸದಲ್ಲಿ, ನಾನು ಒಂದು ಬಾಣವನ್ನು ಗಾಳಿಗೆ ಹೊಡೆದೆ, ಗಾಳಿಯಲ್ಲಿ ನಾನೊಂದು ಬಾಣವನ್ನು ಬಿಟ್ಟೆ. ಅಂದರೆ ಇಲ್ಲಿ ಬಾಣ ಎಂದರೆ ನಾವು ಆಡುವ ಮಾತುಗಳು ಅಥವಾ ನಮ್ಮ ಫಿಸಿಕಲ್ ಆ್ಯಕ್ಷನ್ಸ್, ನಾವು ಮಾಡ್ತಕ್ಕಂಥ ಕ್ರಿಯೆಗಳವು. ಇಲ್ಲಿ ಕವಿ ಹೇಳ್ತಾ ಇದ್ದರೆ ನಾನು ಒಂದು ಮಾತನ್ನು ಆಡಿದೆ ಅಥವಾ ಒಂದು ಕೆಲಸವನ್ನು ಮಾಡಿದೆ ಅಂತ ಅರ್ಥ ಬರುತ್ತೆ. ಇಟ್ ಫೆಲ್ ಟು ಅರ್ತ್, ಐ ನ್ಯೂ ನಾಟ್ ವೇರ್, ಅದು ಎಲ್ಲಿ ಬಿತ್ತೆಂದು ನನಗೆ ಗೊತ್ತೇ ಇಲ್ಲ. ಅದು ಭೂಮಿಗೆ ಬಿದ್ದಿದೆ, ಅದು ಎಲ್ಲಿ ಬಿತ್ತೆಂದು ನನಗೆ ಅರ್ಥ ಗೊತ್ತಿಲ್ಲ, ಅದು ಎಲ್ಲಿ ಬಿದ್ದಿದೆ ಎಂದು ನನಗೆ ಗೊತ್ತಿಲ್ಲ. ಅಂದರೆ ನಾನು ಆಡಿದ ಮಾತು ಅಥವಾ ಮಾಡಿದ ಕೆಲಸದ ಪರಿಣಾಮ ಏನಾಯಿತು ಎಂದು ನನಗೆ ತಿಳಿದಿಲ್ಲ. ಫಾರ್ ಸೋ ಸ್ವಿಫ್ಟ್ಲಿ ಇಟ್ ಫ್ಲ್ಯೂ, ದ ಸೈಟ್ ಕುಡ್ ನಾಟ್ ಫಾಲೋ ಇಟ್ ಇನ್ ಇಟ್ಸ್ ಫ್ಲೈಟ್. ಅಂದರೆ ಅದು ಎಷ್ಟು ವೇಗವಾಗಿ ಹೋಯಿತು ಅಂದರೆ ಆ ದೃಷ್ಟಿ ಅದನ್ನು ಹಿಂಬಾಲಿಸಲು ಸಾಧ್ಯ ಆಗಲಿಲ್ಲ ಅಂತ. ಅಂದರೆ ನಾನು ಹೊಡೆದ ಬಾಣ ಎಷ್ಟು ಬೇಗವಾಗಿ ಹೋಯಿತು ಅಥವಾ ನಾನು ಆಡಿದ ಮಾತು ಎಷ್ಟು ಬೇಗವಾಗಿ ಹೋಯಿತು, ನಾನು ಮಾಡಿದ ಒಂದು ಆ್ಯಕ್ಷನ್ ಎಷ್ಟು ಬೇಗವಾಗಿ ಹೋಯಿತು ಅಂದರೆ ಅದನ್ನು ಹಿಂಬಾಲಿಸಲು ಸಾಧ್ಯವಾಗಲೇ ಇಲ್ಲ. ಮತ್ತು ಕುಡ್ ನಾಟ್ ಫಾಲೋ ಇಟ್ ಇನ್ ಇಟ್ಸ್ ಫ್ಲೈಟ್, ಅದರ ಹಾರಾಟವನ್ನು ನಾನು ಹಿಂಬಾಲಿಸಲು ಸಾಧ್ಯವಾಗಲಿಲ್ಲ. ಅಂದರೆ ನಾನು ಆಡಿದ ಮಾತು, ಮಾಡಿದ ಕೆಲಸದ ಪರಿಣಾಮವನ್ನು ತಕ್ಷಣಕ್ಕೆ ನನ್ನ ಕೈಯಲ್ಲಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ, ಐ ಬ್ರೀತೆಡ್ ಎ ಸಾಂಗ್ ಇನ್ ಟು ದ ಏರ್, ಇಟ್ ಫೆಲ್ ಟು ದ ಅರ್ತ್, ಐ ನ್ಯೂ ನಾಟ್ ವೇರ್, for who has sight so keen and strong that it can follow the flight or song. ಈಗ ಹೇಳ್ತಾ ಇದ್ದಾರೆ, ಐ ಬ್ರೀತೆಡ್ ಎ ಸಾಂಗ್ ಇನ್ ಟು ದ ಏರ್, ನಾನು ಒಂದು ಹಾಡನ್ನು ಗಾಡಿಯಲ್ಲಿ ಹಾಡಿದೆ. ಇಲ್ಲಿ ಹಾಡು ಅಂದರೆ ಒಳ್ಳೆಯ ಮಾತು ಅಥವಾ ಒಳ್ಳೆಯ ಕಾರ್ಯ, ಸತ್ಕಾರ್ಯ ಅಂತ. ನಾನು ಒಂದು ಒಳ್ಳೆಯ ಮಾತನ್ನು ಹೇಳಿದೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ, ಅದು ಎಲ್ಲಿಗೆ ಹೋಯಿತು ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡಿದ ಒಳ್ಳೆಯ ಕೆಲಸ ಫಲಿತಾಂಶ ಏನಾಯಿತು ಅನ್ನೋದು ನನಗೆ ಗೊತ್ತಾಗಲೇ ಇಲ್ಲ. ಫಾರ್ ಹೂ ಹ್ಯಾಸ್ ಸೈಟ್ ಸೋ ಕೀನ್ ಆ್ಯಂಡ್ ಸ್ಟ್ರಾಂಗ್, ಆ ಹಾಡಿನ ಹಾರಾಟವನ್ನು ಹಿಂಬಾಲಿಸಲು ಅಷ್ಟು ಬಲ ನನಗೆ ದೃಷ್ಟಿ ಯಾರಿಗೆ ತಾನೇ ಇದೆ. ನಾನು ಹಾಡಿದ ಒಳ್ಳೆಯ ಮಾತು ಅಥವಾ ನಾನು ಮಾಡಿದ ಒಳ್ಳೆಯ ಕೆಲಸದ ಪರಿಣಾಮವನ್ನು ತಕ್ಷಣವೇ ನೋಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದಟ್ ಇಟ್ ಕ್ಯಾನ್ ಫಾಲೋ ದ ಫ್ಲೈಟ್ ಆಫ್ ಸಾಂಗ್, ಆ ಹಾಡಿನ ಹಾರಾಟವನ್ನು ಹಿಂಬಾಲಿಸಲು ಅದು ಯಾರಿಗೂ ಸಾಧ್ಯ ಇಲ್ಲ. ಅದು ಬಲವಾದ ದೃಷ್ಟಿ ಯಾರಿಗೆ ತಾನೇ ಇದೆ. ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು ತಕ್ಷಣಕ್ಕೆ ಗೋಚರಿಸದೇ ಇದ್ದರೂ ಅವು ಫಲ ನೀಡದೇ ಇರೋದಿಲ್ಲ, ಅದು ತುಂಬ ದೀರ್ಘ ಸಮಯ ತೆಗೆದುಕೊಳ್ಳುತ್ತೆ ಅಂತ. ಮುಂದಿನ ಸಾಲಲ್ಲಿ ಹೇಳ್ತಾರೆ, ಲಾಂಗ್ ಲಾಂಗ್ ಆಫ್ಟರ್ವರ್ಡ್ ಇನ್ ಆನ್ ಓಕ್, ಐ ಫೌಂಡ್ ದ ಆ್ಯರೋ ಸ್ಟಿಲ್ ಅನ್ಬ್ರೋಕ್, ದ ಸಾಂಗ್ ಫ್ರಮ್ ಬಿಗಿನಿಂಗ್ ಟು ಎಂಡ್, ಐ ಫೌಂಡ್ ಅಗೇನ್ ಇನ್ ದ ಹಾರ್ಟ್ ಆಫ್ ಎ ಫ್ರೆಂಡ್. ನೋಡಿ, ಇಲ್ಲಿ ಕೊನೆಯ ಸ್ಟ್ಯಾನ್ಸಾದಲ್ಲಿ ಅವರು ಹೇಳ್ತಾ ಇದ್ದಾರೆ, ಲಾಂಗ್ ಲಾಂಗ್ ಆಫ್ಟರ್ವರ್ಡ್, ಬಹಳ 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 ಸಮಯದ ನಂತರ, ಇನ್ ಆ್ಯನ್ ಓಕ್, ಒಂದು ಓಕ್ ಮರದಲ್ಲಿ, ಐ ಫೌಂಡ್ ದ ಆ್ಯರೋ ಸ್ಟಿಲ್ ಅನ್ಬ್ರೋಕ್, ನಾನು ಆ ಬಾಣವನ್ನು ನೋಡಿದೆ, ಅದು ಇನ್ನೂ ಮುರಿದಿರಲಿಲ್ಲ, ಆ ಮರದಿಂದ ಇನ್ನೂ ತೆಗೆದಿರಲಿಲ್ಲ. ಅಂದರೆ ನಾನು ಮಾಡಿದ ಕೆಟ್ಟ ಕೆಲಸ, ನಾನು ಹಾಡಿದ ಕೆಟ್ಟ ಮಾತು, ಅದರ ಪರಿಣಾಮ ಇನ್ನೂ ಸಹ ನಡೀತಾನೆ ಇದೆ, ಅದು ಇನ್ನೂ ಹೋಗಿಲ್ಲ, ಅದು ಹಾಗೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ದ ಸಾಂಗ್ ಫ್ರಮ್ ಬಿಗಿನಿಂಗ್ ಟು ಎಂಡ್, ಐ ಫೌಂಡ್ ಅಗೇನ್ ಇನ್ ದ ಹಾರ್ಟ್ ಆಫ್ ಎ ಫ್ರೆಂಡ್. ಮತ್ತು ನಾನು ಹಾಡಿದ ಹಾಡನ್ನು ಆರಂಭದಿಂದ ಕೊನೆಯವರೆಗೂ ಅಂದರೆ ನಾನು ಮಾಡಿದ ಒಳ್ಳೆಯ ಕೆಲಸ, ಒಳ್ಳೆಯ ಮಾತುಗಳನ್ನು
ನಾನು ಹೇಳಿದ ಮಾತುಗಳನ್ನು ಐ ಫೌಂಡ್ ಅಗೇನ್, ನಾನು ಮತ್ತೆ ಅವುಗಳನ್ನು ನೋಡಿದೆ. ಎಲ್ಲಿ? ಇನ್ ದ ಹಾರ್ಟ್ ಆಫ್ ಎ ಫ್ರೆಂಡ್. ಆ ಒಳ್ಳೆಯ ಕೆಲಸ, ಒಳ್ಳೆಯ ಮಾತು, ನಾನು ಏನನ್ನು ಹೇಳಿದ್ದೆ, ಏನನ್ನು ಮಾಡಿದ್ದೆ, ಅದನ್ನು ನನ್ನ ಒಬ್ಬ ಸ್ನೇಹಿತನ ಹೃದಯದಲ್ಲಿ ಕಂಡೆ. ಅಂದರೆ ನಾವು ಮಾಡ್ತಕ್ಕಂತಹ ಕೆಟ್ಟ ಕೆಲಸ, ಆಡುವ ಕೆಟ್ಟ ಮಾತು, ಅದು ಬಹಳ ದಿನದವರೆಗೂ ಇರುತ್ತೆ. ತಕ್ಷಣಕ್ಕೆ ಅದರ ಪರಿಣಾಮ ಗೊತ್ತಾಗಲ್ಲ, ಬಹಳ ದಿನದವರೆಗೂ ಹಾಗೆ ಉಳಿಯುತ್ತೆ. ಆದರೆ ನಾವು ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು, ಅದರ ಪರಿಣಾಮವೂ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಆದರೆ ಕಾಲಾನಂತರ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಒಳ್ಳೆಯ ಮಾತುಗಳು ಒಬ್ಬ ಸ್ನೇಹಿತನ ಹೃದಯದಲ್ಲಿ ಕಾಣುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ಕೆಟ್ಟ ಮಾತು, ಕೆಟ್ಟ ಕೆಲಸ, ಒಳ್ಳೆಯ ಕೆಲಸಗಳೆಲ್ಲರೂ ಸಹ ಎರಡು ರೀತಿಯ ಪರಿಣಾಮ ಇರುತ್ತೆ. ಕೆಟ್ಟದ್ದು ಉಳಿದಿರುತ್ತೆ, ಹಾಗೆ ಆ ಒಂದು ಒಳ್ಳೆಯದು ಉಳಿದಿರುತ್ತೆ. ಆದರೆ ಒಳ್ಳೆಯದು ಒಂದು ಸ್ನೇಹಿತನ ಹೃದಯದಲ್ಲಿ ಇರುತ್ತೆ. ಕೆಟ್ಟ ಮಾತು ಒಂದು ಮರಕ್ಕೆ ಚುಚ್ಚಿ ಅನ್ಬ್ರೋಕನ್, ಅದು ಹಾಗೆ ನೋವನ್ನು ಕೊಡ್ತಾನೇ ಇರುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಸಾಲುಗಳಲ್ಲಿ ಹೆನ್ರಿ ವ್ಯಾಡ್ಸ್ವರ್ತ್ ಲಾಂಗ್ಫೆಲ್ಲೋರವರು ತಿಳಿಸಿರ್ತಾರೆ. ಈ ಕನ್ನಡದ ಒಂದು ಸಾರಾಂಶ ಅಥವಾ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಇದರ ಒಂದು ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.